ಹಾ ರೆಡಿ. ಒಂದ್ ದಿನಕ್ಕಿಂತ ಮುಂಚೆನೆ ಬಂದಿದ್ದೀನಿ ಇದು ಮೇಡಮ್ ವಿಶ್ ಮಾಡಕ್ಕೆ. ಇಲ್ಲ ಆಕ್ಚುಲಿ ನೀತು ಫಿಕ್ಸ್ ಮಾಡಿ 24th, ಬಟ್ ಅದಾದ್ಮೇಲೆ ಶಿಫ್ಟ್ ಆಗಿತ್ತು. ನಾನು ಕೊಡಗು ಹೋಗಿದ್ದೆ ಫಂಕ್ಷನ್. ನಾನು ಆಕ್ಚುಲಿ ಒಂದಿನ ಮುಂದಾಗೆ ಹೋಗಿದ್ದೆ. ಸರಿ ಹಂಗೆ ಮುಗಿಸ್ಕೊಂಡು ನಮ್ಮ ಸ್ನೇಹಿತರೆಲ್ಲ, ನಮ್ಮ ಸೀನಣ್ಣವರು, ಅವ್ರ ಟೀಮು, ನಮ್ಮ ರಗಣ್ಣು, ನಾ ಸತೀಶ್ ಅಣ್ಣ, ಸುಮಾರು ಅವ್ರೆ, ಒಬ್ರದ್ದು ಹೇಳಿದ್ರು, ಒಬ್ರು ಹೆಸರು ಹೇಳಿದ್ರು, ಒಬ್ರು ಹೆಸರಿಲ್ಲ. ಎಲ್ಲ ನಮ್ಮ ಹೊಸಕೋಟೆ ಟೀಮ್ ಮತ್ತೆ ನಮ್ಮ ವರ್ತೂರ್ ಟೀಮ್, ನಮ್ಮ ಎಲ್ಲ ವರ್ತೂರವ್ರು. ಅದು ಎಲ್ಲಿದ್ದೀವಪ್ಪ? ಏಯ್ ಪೈಗಿಸ್ತಾರೆ ಮಸೂಡೆ. ಏನಾಯ್ತು ಹೆಂಗೆ ಮಗ ಇಲ್ಲೇ ಟೈಮ್ ಆಗೋಯ್ತು, ಬನ್ನಿ ಹೋಗಲ್ಲ. ಏನಾಯ್ತು ಹೇಳ, ಏನಾಯ್ತು? ಹೋಗ್ಬೇಕಂತ ಇಟ್ಕೊಂಡಿದ್ದೇನ ಕೆಲಸ ಇತ್ತಂತೆ, ನಾವು ಇಲ್ಲ ಹಾಗಾಗಿ ಓದಕ್ಕಿಲ್ಲ ಮಾಡ್ಕೊಂಡೆ. ಆ ಕಾರಣಕ್ಕ ವಿಶ್ ಅನ್ನೋದು ಒಂದು ಬರ್ಡೇ ವಿಶ್ ಇರ್ಬೋದು, ಇಲ್ಲ ಏನಾದ್ರು ಒಂದು ಒಳ್ಳೇದಕ್ಕೆ ನಾವು ವಿಶ್ ಮಾಡ್ಬೇಕಂದ್ರೆ ಮನ್ಸಿಂದ ಮಾಡಿದಾಗ ಅದಕ್ಕೆ ಇಂಥದ್ದೇ ಅಂತದೇ ದಿನ ಅನ್ನೋದೇನಿರಲ್ಲ ಅಲ್ವಾ. ನಾನು ನೀತು ಒಳಗಡೆ ಇದ್ದಾಗೂ ಒಂದು ಒಳ್ಳೆ ಫ್ರೆಂಡ್ಸು ಸುಮಾರು ಸಲ ಕರೆದ್ಲು ಬರ್ಬೇಕು ನಮ್ಮ ಹೋಟ್ಲಿಗೆ ಅಂತ. ನನಗೂ ಬರ್ಬೇಕು ಅಂತ ಆಸೆ ಪಡ್ತದೆ, ಬಿಸಿ ಶೆಡ್ಯೂಲು. ಅಟ್ಲೀಸ್ಟ್ ಅವ್ರ ಬರ್ತ್ಡೇಗಾದ್ರೂ ಬರಲೇಬೇಕು ಅಂತ ಒಂದು ಶೆಡ್ಯೂಲ್ ಮಾಡ್ಕೊಂಡು ಬಂದಿರೋದು. ಸೊ ಅದು ಘಮ ಘಮ ಫುಲ್ ಘಮ ಘಮನೆ. ಹೌದು. ಅದ್ರಲ್ಲಿ ಇನ್ನೊಂದೇನಂದ್ರೆ ನಾವೆಲ್ಲ ನಾನ್ ವೆಜ್ ಪ್ರಿಯರು. ನಮ್ ಟೀಮ್ ಎಲ್ಲ ಏನೈತೆ ಏನಣ್ಣ ಇಲ್ಲೆಲ್ಲ ಇಲ್ಲಿ ಹೋಟೆಲ್ ಹಿಂದೆ ಇರೋರು, ಇಲ್ಲಿ ಕೂತಿರೋರು ಎಲ್ಲ ಆಲ್ಮೋಸ್ಟ್ ಎಲ್ಲ ಹೋಟೆಲ್ ಮ್ಯಾನೇಜ್ಮೆಂಟ್ ಎಲ್ಲ ನಾನ್ ವೆಜ್. ಹೊಸಕೋಟೆ ಅಂತ ಅಂದ್ರೇನೆ ಬಿರಿಯಾನಿಗ್ ಫೇಮಸ್, ನಾನ್ ವೆಜ್ಗೂ ಫೇಮಸ್ ನಮ್ ಕಡೆ. ನಮ್ ಏನು ಕೋಲಾರ ಟು ಆನೇಕಲ್ಲು, ಮಾಲೂರು, ಇವೆಲ್ಲ ನಮ್ ಸ್ವಲ್ಪ ಫೇಮಸ್ ನಾನ್ ವೆಜ್. ಬಟ್ ನಮ್ಗೆ ಈ ಊಟ ತಿಂದಿದ್ದೇನು ಅಂತಂದ್ರೆ ಹಬ್ಬದ ಊಟ. ಯೂಶಲಿ ನಮ್ಮ ಮನೆಗಳಲ್ಲಿ ಹಬ್ಬಕ್ಕೆ ಈ ತರ ಮಾಡ್ತೀವಿ ಅಲ್ಲಣ್ಣ. ಎಲ್ಲರನ್ನು ಕೇಳ್ರಿ, ರಿವ್ಯೂ ಹೇಳ್ಬೇಕಲ್ಲ. ಯಾಕಂದ್ರೆ ಆಮೇಲೆ ಸಂತೋಷ ಇದ್ಕೊಂಡು ನೀತ್ ಅವ್ರದ್ದೇ ಹೋಟ್ಲ್ ಐತೆ, ಅಲ್ಲೇ ವೆಜ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಸುಮಾರು ದಿನ ಕರೆದ್ರು. ಅವರು ನನ್ನ ಕೈಲಿ ಹೋಗಕ್ಕಾಗಿಲ್ಲ, ಇವತ್ತು ಹೋಗಿ ತಿನ್ನೋಣ ಅಂತೇಳಿ ಇಲ್ಲಿಗೇನೆ. ಆದ್ರೂ ಎಷ್ಟು ಇವಾಗ ಟೈಮು 4:30, 4 ಗಂಟೆವರೆಗೂ ಬಂದು ಇಲ್ಲೇ ತಿಂದಿದ್ವಿ. ಅಲ್ಲ ನಾವು ಕಾಪಿ ಮಾಡಲ್ಲ, ನಮ್ದೇ ಹೇಳ್ತೀವಿ. ಅದೇ ಸರ್ಪ್ರೈಸ್ ಆಕ್ಚುಲಿ ಪ್ಲಾನ್ ಇದ್ದಿದ್ದು 24th ಮತ್ತೆ 25th ಬರ್ತ್ಡೇ ಇರೋದು ಆಕ್ಚುಲಿ 25th. ಸೊ ಸರ್ಪ್ರೈಸ್ ಇವತ್ತು ಬಂದು ತುಂಬಾ ಖುಷಿ ಆಯ್ತು. ಮನೆ ಒಳಗಡೆನೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಾಳೆ ಪ್ಲಾನ್ ಇದೆ, ಇಲ್ಲೇ ಸೆಲೆಬ್ರೇಷನ್ ನಡೆಯುತ್ತೆ. ಸೊ ಅದಾದ್ಮೇಲೆ ಬೇರೆ ಪ್ಲಾನ್ ಇದೆ. ಸೊ ಅಲ್ಲ ಇವಾಗಿಂದಾನೆ ಬರ್ತ್ಡೇ ಸ್ಟಾರ್ಟ್ ಅಲ್ಲ, ಇಲ್ಲಿಂದ ಫಸ್ಟ್ ಸೆಲೆಬ್ರೇಷನ್ ಆಗೈತೆ. ಅದು ಹಂಗೆ ನೀವೆಲ್ಲ ಇನ್ಕ್ಲೂಡೆಡ್ ಅಲ್ಲ ಈಗ. ಸರ್ ಬೆಳಿಗ್ಗೆ ಒಂದು ಪ್ರೋಗ್ರಾಮ್ ಬಂದಿದೆ ಕಲರ್ಸ್ ಕನ್ನಡ, ಅಮ್ಮದು ತುಂಬಾ ಜನ ರೆಸ್ಪಾನ್ಸ್. ನಮ್ಮಮ್ಮ ಸೂಪರ್ ಸ್ಟಾರ್. ಅಲ್ಲ ಏನ್ ಹೇಳ್ತೀನಿ ಅಂತಂದ್ರೆ ಮನಸ್ಸಿಂದ ನಾ ಮಾತಾಡೋದು ಹಂಗೇನೇನೆ, ಏನಿದ್ರು ಹಂಗೆ ಹೇಳ್ತೀನಿ. ಅದು ಅಷ್ಟೇ, ನಮ್ಗೆ ಏನ್ ಅನ್ಸ್ತು ನಾನು ಅದು ಹೇಳ್ದೆ. ಮತ್ತೆ ಅಲ್ಲಿ ಮಕ್ಳಿಗೂ ನಾನು ಕೆಲವೊಂದು ತಿಳಿ ಮಾತು ಹೇಳ್ದೆ. ಏನಂದ್ರೆ ನಮ್ಮ ತಂದೆ ತಾಯಿಗ ನಾವು ಗೌರವ ಕೊಟ್ಟು ನಾವು ಮಾಡ್ಕೊಂಡು ಹೋಗ್ಬಿಟ್ರೆ ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು ಅಷ್ಟು ಇರಲ್ಲ ಅಲ್ವಾ. ಅದಕ್ಕೋಸ್ಕರ ಮೇಯ್ನ್ ನಾಲೆಡ್ಜ್ ಅನ್ನೋದು ಚಿಕ್ಕ ಮಗುವಿಂದ ಇದ್ದವಾಗೇನೆ ಕಲಿಸ್ಬೇಕು. ಹಿರಿಕರ್ ಗೌರವ ಹೆಂಗ್ ಕೊಡ್ಬೇಕು, ದೊಡ್ಡವ್ರ ಗೌರವ ಕೊಡೋದು, ಆ ತರದೆಲ್ಲ. ನಮ್ಮ ಮನೆಗೂ ಬಂದಿದ್ರು, ಅಲ್ಲಿ ಎಲ್ಲ ದನ ಕರು ಮನೆ ಎಲ್ಲ ತೋರಿಸಿ ಮತ್ತೆ ಆ ಶೋಗುನು ಹೋಗಿದ್ದೆ. ತುಂಬಾ ಚೆನ್ನಾಗಿ ಅನ್ಸ್ತು. ಆ ಪುಟ್ಟ ಮಕ್ಕಳು ಏನು ನಿಷ್ಕಲ್ಮಶವಾದ ಮನ್ಸುಗಳವು, ಏನು ಗೊತ್ತಿರಲ್ಲ. ವರ್ತೂರ್ ಮಾಮ ಅದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಅವ್ರು ಸೋಮವಾರ ಬಂದ್ಬಿಟ್ರು. ವೆಜ್ ಸುಮ್ಮನೆ ಟಿಫನ್ ಮಾಡಿಸಿದ್ದೆ. ನೆಕ್ಸ್ಟ್ ನಮ್ಮ ಹೊಸಕೋಟೆ ಬಿರಿಯಾನಿನೇ ಹುಡುಗರಿಗೆ ಮಾಡಿಸಿ ಒಂದಿನ ನಾನ್ ವೆಜ್ ಇನ್ವೈಟ್ ಮಾಡಿದ್ದೀನಿ ನಮ್ಮ ಸೂಪರ್ ಸ್ಟಾರ್ ಮಕ್ಕಳನ್ನ. ನಾ ಎಲ್ಲೇ ಹೋದ್ರು ಬೆಂಬಲ ಜಾಸ್ತಿ ಐತೆ ನಿಮ್ದು. ಇಲ್ಲಿ ಕರ್ನಾಟಕ ತುಂಬಾ ನೋಡ್ತಾರೆ ವಿಡಿಯೋಸ್ ಎಲ್ಲ, ಅದಕ್ಕೆ ಹೊರತೂರು ಅವ್ರ ಎಲೆಕ್ಷನ್ ನಿಂತ್ಕೊಂತಾರೆ. ದಯವಿಟ್ಟು ನಾನು ಫಸ್ಟ್ ಹೇಳಿದೀನಿ, ಇವಾಗ ಹೇಳ್ತೀನಿ, ರಾಜಕೀಯಕ್ಕೆ ನಾನು ಹೋಗಲ್ಲ. ಈ ಒಂದು ಪಂಗಡ, ಒಂದು ಸಂಘ, ಒಂದು ಸಂಸ್ಥೆ ಅಂತ ನಾನು ಸೇರಿಸ್ಬೇಡ್ರಿ. ನಾನು ಹಳ್ಳಿಕಾರ ಉಳ್ಸೋಕೋಸ್ಕರ ನಾನು ತಗೊಂಡಿದ್ದು ನಿಲುವು, ಇವತ್ತು ಆ ಬಸಪ್ಪರ್ ಮಾಡಿರೋ ಸೇವೆ, ಜನಗಳ ಪ್ರೀತಿಗೆ ನಾನು ಆಭಾರಿ. ಅಷ್ಟು ಬಿಟ್ರೆ ಇಲ್ಲಿ ಬೇರೆ ಏನೂ ಇಲ್ಲ. ಒಂದು ಪಕ್ಷ ಅಂತಂದ್ರೆ ಅದು ಅಷ್ಟಕ್ಕೆ ಸೀಮಿತ ಇರ್ತದೆ.
ಅದಕ್ಕೆ ನಾನು ಒಂದು ಇದಕ್ಕೆ ಸೀಮಿತ ಆಗಕ್ ನಾನು ಸಿದ್ಧ ಇಲ್ಲ. ಯಾಕಂತಂದ್ರೆ ಲಕ್ಷಾಂತರ ಓಟ್ ಬಂದ್ರೆ ಕೆಲವೊಂದು ಸ್ಥಾನಗಳಿಗೆ ಅಷ್ಟು ಸಾಕಾಗಿರ್ತದೆ. ಇಲ್ಲಿ ಕೋಟ್ಯಾಂತರ ಜನದ್ದು ಓಟ್ ತಗೊಂಡು ನಾನು ಅವ್ರಿಗೆ ಏನ್ ನ್ಯಾಯ ದೊರಕಿಸ್ದಂಗ ಇದೆ. ಅದಕ್ಕೆ ನಾನು ದಯವಿಟ್ಟು ನಾನು ರಾಜಕೀಯಕ್ಕೆ ಯಾವುದೇ ಕಾರಣಕ್ಕೂ ಬರಲ್ಲ. ಅದು ಇವತ್ತಲ್ಲ, ಇನ್ನು 10 ವರ್ಷ ಆಗ್ಲಿ ನಾನು ಬರಲ್ಲ. ಸುಮಾರು ಜನ ಹೇಳ್ತಾರೆ ನಿಮ್ಮಂತವ್ರು ಬರ್ಬೇಕು ಮಾಡ್ಬೇಕು ಅಂತ. ಬಟ್ ನಮ್ಗೆ ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಅಲ್ಲೇ ಇದ್ದು ಮಾಡ್ಬೇಕನ್ನೋದು ಏನು ಇಲ್ಲ. ಭಗವಂತನ ಸಹಕಾರ ಏನಣ್ಣ, ನಾನು ರಾಜಕೀಯಕ್ಕೆ ಅಂತೂ ಬರಲ್ಲ. ಜೈ ಹಳ್ಳಿ. ಸರ್ ದರ್ಶನ್ ಸರ್ ಬರ್ತ್ಡೇಗೆ ಹೋಗಿದ್ರಿ, ಏನ್ ಗಿಫ್ಟ್ ಕೊಡ್ರಿ ಸರ್? ಇಲ್ಲ, ಗಿಫ್ಟ್ ಏನೋ ತಗೊಂಡೋಗಿರಿಲ್ಲ, ಕೇಕ್ ತಗೊಂಡೋಗಿದ್ದೆ. ಆಮೇಲೆ ಆ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಮ್ಗೆ ಅಷ್ಟು ಸಮಯ ಕೊಟ್ಟಿದ್ದೆ. ಒಂದು ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಜನ ಇರ್ತಾರೆ ಅಂತ. ತುಂಬಾ ಚೆನ್ನಾಗಿ ನಮ್ಮನ್ನ ಕರ್ಕೊಂಡ್ರು, ಒಳ್ಳೆ ಇದಿತ್ತು. ಸರ್ ಮೊನ್ನೆ ಚಿಕ್ಚಾಟಲ್ಲಿ ತನಿಷಾ ಮೇಡಮ್ ಇದನ್ನ ಕೊಟ್ಟಿದ್ದಾರೆ, ವರ್ತೂರವರು ನನ್ನ ಪ್ರೊಡಕ್ಷನ್ ನಾವೆಲ್ಲ ನೀವು ಪ್ರೊಡ್ಯೂಸ್ ಮಾಡ್ತೀರಾ ಅಂತೀವಿ, ಅವರೇ ಪ್ರೊಡ್ಯೂಸ್ ಮಾಡ್ತಾರಂತೆ, ನೀವು ಅದ್ರಲ್ಲಿ ಆಕ್ಟ್ ಮಾಡ್ತೀರಂತೆ. ನೀವ್ ಕೇಳಿದೀರಾ? ಇನ್ನ ತನಿಷಾ ಕೇಳಿಲ್ಲ, ಕೇಳ್ದಾಗ ಹೇಳ್ತೀನಿ. ಅವ್ರು ಹೇಳಿದ್ದು ಅವರೆಲ್ಲ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳೋರು. ಮಾಡನ್ ಬಿಡ್ರಿ, ನಾವು ಹೇಳೋದು ಮಾಡೋದು ಮಾಡಿದ್ರೆ ಹಳ್ಳಿ ಕಾರ್ನಲ್ಲಿ ಒಂದು ಸಿನಿಮಾ ಬರ್ಬೇಕು ಅಂತ ಅಂತಾರೆ ಜನ ಎಲ್ಲ. ಇಲ್ಲ, ನಮ್ಮ ಶ್ರೀರಾಮ್ ಆಕ್ಚುಲಿ ಪ್ಲಾನ್ ಐತೆ, ಅದು ಹೇಳಿದ್ರು ಏನಣ್ಣ ಫ್ಯೂಚರ್ ಅಲ್ಲಿ ಇದೆ ಮಾಡೋಣ ಅಂತ, ಅದೇ ಮಾಡೋಣ. ಯಾಕಂತಂದ್ರೆ ನಮ್ಮ ಕಲ್ಚರ್ ನ ಮೇನ್ ಮಕ್ಳಿಗೆ ಕಲಿಸ್ಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್. ಅದೆಲ್ಲ ಒಂದ್ ಸಿನಿಮಾ ರೂಪದಲ್ಲಿ ಅದು ಮೂಡ್ ಬಂದು ಜನಕ್ಕೆ ತಲುಪುತ್ತೆ ಅನ್ನೋದಾದ್ರೆ ಮಾಡೋಣ ಬಿಡ್ರಿ. ಯಾಕಂದ್ರೆ ಇತ್ತೀಚೆಗೆ ನಮ್ಮ ಕಥೆಗಳು ಗೆಲ್ತವೆ, ಕಾಂತಾರ ಆಗಿರ್ಬೋದು, ಕಾಂತಾರ. ಹೌದೌದು, ಅದೇ ರೀತಿನೇನೆ ನಮ್ಮ ತನಾನ, ನಮ್ಮ ಹಳ್ಳಿ ಸೊಗಡು, ಅದಕ್ಕಿನ್ನ ಬಹು ಮುಖ್ಯ ಏನಂತಾರೆ ನಮ್ಮ ಮುಂದಿನ ಪೀಳಿಗೆಗೆ ನಾವ್ ಏನು ಕೊಡ್ಬೇಕು ಅನ್ನೋದನ್ನ ತೋರ್ಸ್ತಕ್ಕಂಥದ್ದು. ಆಲ್ರೆಡಿ ಒಂದಷ್ಟು ಡೈರೆಕ್ಟರ್ಸ್ ಕಥೆಗಳು ಬರ್ದಿದ್ರಿ, ಹೇಳ್ರಿ ಇಲ್ಲ ನಮ್ದು ರೇಸ್ ಮುಗಿಲಿ, ಅದಾದ್ಮೇಲೆ ಮಾಡ್ಬೇಕು ಅಂತ. ಡೆಫಿನೆಟ್ಲಿ ಅಂತ ಆಪರ್ಚುನಿಟಿ ಸಿಕ್ಕಿದಾಗ, ಬಿಗ್ ಬಾಸ್ ಅನ್ನೋದು ಆಪರ್ಚುನಿಟಿ, ಅದನ್ನ ಉಪಯೋಗಿಸ್ಕೊಳೋದು, ಅದನ್ನ ನಾವ್ ಹೆಂಗೆ ಉತ್ತುಂಗಕ್ಕೆ ತಗೊಂಡೋಗ್ಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇರ್ತದೆ. ಒಂದು ಚಿನ್ನದ ಕತ್ತಿ ಕೈಯಲ್ಲಿ ಕೊಟ್ಟವಾಗ ಎದೆಗೆ ಚುಚ್ಕೊಂಡ್ರೆ ಪ್ರಾಣನೂ ಹೋಗ್ತದೆ. ಅದರಿಂದ ಒಂದು ಆಪಲ್ ಕಟ್ ಮಾಡ್ಕೊಂಡು ತಿಂದ್ರೆ ಒಂದು ಹೊಟ್ಟೆನೂ ತುಂಬುತ್ತದೆ. ಹಂಗೆ ಹೇಳ್ತೀನಿ, ನಿಮ್ ಮಾಧ್ಯಮ ನೀವು ಒಂಥರ ಚೂರಿ ಇದ್ದಾಗ ನೀವು ಅಲ್ವಾ, ನಿಮ್ಮನ್ನ ಬಳಸ್ಕೊಳೋ ರೀತಿ ನಮ್ಮಲ್ಲಿ ಇರ್ತದೆ. ನೀವು ಪ್ರಶ್ನೆ ಕೇಳ್ಬೋದು, ಉತ್ತರ ಕೊಡೋದು ನಮ್ಮಲ್ಲಿ ಇರ್ತದೆ. ಅದಕ್ಕೆ ದಯವಿಟ್ಟು ಕಾಂಟ್ರವರ್ಸಿಗಳದ್ದು ಸ್ವಲ್ಪ ಕಡಿಮೆ ಮಾಡ್ರಿ. ನಾವ್ ಯಾವತ್ತೂ ಅದಕ್ಕೆ ಓದೋನಲ್ಲ, ಅವ್ರ ಹಂಗಂತೆ ಇವ್ರ ಹಿಂಗಂತೆ ನನಗೆ ಬೇಕಾಗಿಲ್ಲ. ನನ್ನ ಕೆಲ್ಸಗಳೇ ನನ್ನ 108 ಐತೆ. ನಾವ್ ಮಾಡ್ಬೇಕಾಗಿರೋದು ನಮ್ಮ ಸ್ನೇಹಿತರು, ನಾವ್ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಇರ್ತದೆ. ಬಿಟ್ರೆ ನಮ್ದು ನಾವ್ ಎಲ್ಲಿನೂ ಅವಳ ಹಂಗೆ ಇವ್ನ ಹಿಂಗೆ ಎಲ್ಲಾದ್ರೂ ನೋಡಿದ್ರ ಇಷ್ಟು ವರ್ಷ ಇಂಟರ್ವ್ಯೂ ಕೊಟ್ಟಿದ್ದೀನಿ, ಇಲ್ಲ ನಾನೇ ಕಿಂಗು, ನಾನೇ ಕಿಲಾಡಿ ಅಂತ ಎಲ್ಲಾದ್ರೂ ಹೇಳ್ಕೊಂಡಿದ್ದೀನ. ಬಟ್ ಆದ್ರೂ ಕೆಲವೊಂದು ಷಡ್ಯಂತ್ರಗಳು ಅದು ಏನ್ ಹೇಳ್ತೀನಿ ಅಂದ್ರೆ, ನಾನೆಲ್ಲ ಹೊಸದು ಹೇಳೋದು ಹಳ್ಳೇದು ಹೇಳಲ್ಲ. ಒಂದು ಕಾಗೆಗೂ ಒಂದು ನವಿಲ್ಗೆ ಹೋಲಿಸ್ತೀನಿ. ಕಾಗೆ ಕೆಲಸ ಏನು, ಏಸ್ಕೆನಲ್ಲಿ ಹೋಗಿ ತಿನ್ಬಿಟ್ಟು ಬಂದ ಅದು ಕಾಕ ಅಂದ್ರೂ ಅದನ್ನ ಕಾಗೆ ಅಂತಾರೆ. ಬಟ್ ನವಿಲ್ಗೆ ಹಂಗಲ್ಲ, ಅದಕ್ಕೆ ಆದ ಪ್ರತ್ಯೇಕವಾದ ಸ್ಥಾನ ಐತೆ. ನವಿಲ್ ಗರಿ ಕೆಳಗೆ ಬಿದ್ರೆ ತಗೊಂಡೋಗಿ ಮನೆಯಲ್ಲಿ ಇಟ್ಕೊಂತೀರಿ, ಕಾಗೆ ಸತ್ತೋದ್ರೆ ತಗೊಂಡೋಗಿ ಒಳಗಿನಲ್ಲಿ ಮನೆ ಒಳಗೆ ಇಟ್ಕೊಂತೀರಾ. ಇಷ್ಟೇ ವ್ಯತ್ಯಾಸ. ಅವುಗಳ ಕೆಲಸ ಏನಿದ್ರೆ ಕಾಕ ಅನ್ಕೊಂಡೇ ಇರ್ಬೇಕು. ಈ ಕೆಲವೊಂದು ಏನವೆ ಅರ್ಥ ಆಯ್ತಾ ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂತ? ಅದಕ್ಕೆ ಅವುಗಳ ಕೆಲಸ ಅದೇನೇನೆ. ಏಸ್ಕೆಲ್ಲೋ ತಿಂತವೆ, ನಾವ್ ಹಾಕಿರೋ ಅನ್ನನೂ ತಿನ್ಬಿಟ್ಟು ತಿರ್ಗಾ ನಮ್ಮ ಹತ್ರನೇ ಬಂದು ಕಾಕ ಅನ್ಕೊಂಡು ರೆಕ್ಕೆ ಹೊಡ್ಕೊಂಡಿರ್ತವೆ ಅಲ್ವಾ. ಅದೇ ನವಿಲ್ ಹೆಂಗೆ ಹೇಳ್ರಿ, ನವಿಲ್ ನರ್ತ ಮಾಡ್ಬೇಕಂದ್ರೆ ನಿಂತ್ ನೋಡಕ್ ಜನ ಇರ್ತಾರೆ ಅಲ್ವಾ, ಎಲ್ಲಂದ್ರೆ ಅಲ್ಲಿ ಮಾಡಲ್ಲ. ನವಿಲ್ ಗರಿ ಕೆಳಗೆ ಬಿದ್ರೆ ಏನ್ ಮಾಡ್ತೀರಿ ಹೇಳ್ರಿ, ತಗೊಂಡೋಗಿ ಪುಸ್ತಕದಲ್ಲಿ ಇಟ್ಕೊಂಡು ಇಲ್ಲ ಮನೆಯಲ್ಲಿ ಇಟ್ಕೊಂತೀರಿ. ಇಷ್ಟೇ ಇರೋದು ವ್ಯತ್ಯಾಸ. ಅದಕ್ಕೆ ಜೀವನದಲ್ಲಿ ಯಾವತ್ತೂ ನಾವು ಇನ್ನೊಬ್ರಿಗೆ ಮಾರ್ಗದರ್ಶನ ಆಗಿ ಬದುಕಬೇಕು ಹೊರತು ಇನ್ನೊಬ್ರನ್ನ ಚೇರ್ಸಕ್ ನಾವು ದೊಡ್ಡವ್ರಾಗ ಪಕ್ಕದಲ್ಲಿರೋರು ಸಣ್ಣವ್ರು ಮಾಡೋದೆಲ್ಲ ದೊಡ್ಡತನ. ಇದೊಂದು ತಿಳ್ಕೊಂಡ್ಬಿಟ್ರೆ ಇನ್ನೊಬ್ಬನ ಸುದ್ದಿ ಇನ್ನೊಬ್ರ ತಂಟೆಗೆ ಯಾರು ಹೋಗಲ್ಲ. ಅದು ಮೀರಿ ಹೋಗವ್ರು ಅಂತಂದ್ರೆ ಅವ್ರು ಇನ್ನೇನಕ್ಕೆ ಹೋಲ್ಸ್ಕೊಬೇಕು, ಅವ್ರೇ ತಿಳ್ಕೊಬೇಕು ಭೂಮಿ ಮೇಲೆ ಏನಕ್ಕೆ ಅವ್ರು ಹುಟ್ಟವ್ರೆ ಅನ್ನೋದು. ಏನಣ್ಣ? ಸ್ಟೇಜ್ ಮೇಲೆ ಜಗ್ಗೇಶ್ ಅವರು ನಿಮಗಂತಾನೆ ಮಾತಾಡಿದ್ರೆ ಅದೆಲ್ಲ ಆಯ್ತು ಬಿಡಪ್ಪ.